ಬರೀ ಚಿಕನ್ ಸಾರು ಮಟನ್ ಸಾರು ಮಾಡಕ್ಕೆ ಅಂತ ಸೌಟ್ ಹಿಡಿತಿದ್ದವ್ರು ಇವತ್ತು ಕಾಳು ಸಾಂಬಾರ್ ಮಾಡೋಕೆ ಅಂತ ಸೌಟ್ ಹಿಡಿದಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಮಿನಿ ವ್ಲಾಗ್. ನನಗಂತೂ ಹುಷಾರಿಲ್ದಾಗ್ಲಿಂದ ನೀಟಾಗಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳಕ್ ಆಗಿರ್ಲಿಲ್ಲ ಅಂತ ಇವತ್ತು ಸ್ವಲ್ಪ ಸ್ಟಡಿ ಆಗಿದ್ದೆ ಅಂತ ಫಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಾಗೆ ಪಾತ್ರೆ ಎಲ್ಲ ತೊಳೆದಿಟ್ಟು ಇವತ್ತು ಸ್ವಲ್ಪ ರವೆ ಗಂಜಿ ಮಾಡ್ಕೊಂಡು ಕುಡ್ದಿದ್ದಾಯ್ತು. ಹಾಗೆ ವಾರ ಇದ್ದಿದ್ರಿಂದ ನೆಲ ಎಲ್ಲ ಒರೆಸ್ಕೊಟ್ಟಿದ್ದೆ. ಇನ್ನೊಂದ್ ಕಡೆ ನಮ್ಮ ಮನೆಯವರು ಕೂಡ ಫ್ರೆಶ್ ಅಪ್ ಆಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಡೈಲಾಗ್ ಬೇರೆ ಹೊಡಿತಾ ಇದ್ದಾರೆ. ಚಿಕನ್ ತಿಂದಲೇ ಎಲ್ಲ ಸಣ್ಣಾಗ್ಬಿಟ್ಟು ಕೈ ಕಾಲ ವೆಜ್ಜು ತಿಂದು ಫುಲ್ ಚಾಲು ಈ ಮಾತು ಕೇಳಿಸ್ಕೊಂಡು ನಕ್ಕು ಸಾಕಾಗೋಯ್ತು. ಇನ್ನು ಊರಿಂದ ಕಾಳು ತಗೊಂಡ್ಬಂದಿದ್ರು. ಇಬ್ರು ಕೂಡ ಒಟ್ಟಿಗೆ ಕುತ್ಕೊಂಡು ಕಾಳೆಲ್ಲ ಸುಲ್ದಾದ್ಮೇಲೆ ಇನ್ನು ಸ್ವಲ್ಪ ಸುಸ್ತು ಕಡಿಮೆ ಆಗಿಲ್ಲ. ಇವತ್ತು ನೀವೇ ನನ್ಗೆ ಏನಾದ್ರು ಮಾಡ್ಕೊಡಿ ಅಂತ ಕೇಳಿದ್ದಕ್ಕೆ ಸಾಂಬಾರ್ ಮಾಡ್ತೀನಿ ಅಂತ ಹೇಳಿ ಅವರೇ ಮಾಡ್ತಾ ಇದ್ರು. ನಾನು ಸ್ವಲ್ಪ ಕಾಯಿ ಮಾತ್ರ ತುರ್ಕೊಟ್ಟೆ ಅಷ್ಟೇನೆ. ಅದಾದ್ಮೇಲೆ ಅವರೇ ಖಾರಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರು. ನಮ್ಮ ಮನೆಯವರು ಆಲ್ಮೋಸ್ಟ್ ವೆಜ್ ಅಲ್ಲಿ ಅಂತ ಅಷ್ಟೇನು ಟ್ರೈ ಮಾಡಲ್ಲ, ಬಟ್ ನಾನ್ ವೆಜ್ ಆದ್ರೆ ಸಖತ್ತಾಗಿ ಮಾಡ್ತಾರೆ. ನನ್ಗೋಸ್ಕರ ಇವತ್ತು ಬರೀ ನಾನ್ ವೆಜ್ ಮಾಡಕ್ಕೆ ಅಂತ ಹಿಡಿತಾ ಇದ್ದಿದ್ ಸೌಟ್ನ ಕಾಳು ಸಾಂಬಾರ್ ಮಾಡೋದಕ್ಕೆ ಅಂತ ಹಿಡಿತಾ ಇದ್ದಾರೆ. ಮನೇಲಿ ಅಡಿಗೆ ಮಾಡಿದ್ರೆ ಪಕ್ಕದ ಮನೆಯವ್ರು ಏನಂತಾರೆ, ಅವ್ರು ಏನಂತಾರೆ, ಇವ್ರು ಏನಂತಾರೆ ಅನ್ಕೊಂಡ್ರೆ ನಿಮ್ಮ ಹೆಂಡತಿನ ಚೆನ್ನಾಗಿ ನೋಡ್ಕೊಳಕ್ ನೀವು ಆಗಲ್ಲ. ಯಾರೇನಾರ ಅನ್ಕೊಳ್ಳಿ, ನೀವು ತಲೆ ಕೆಡ್ಸ್ಕೊಂಬಿಡ್ರಿ, ನಿಮ್ಮ ಹೆಂಡತಿನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಅವಾಗ ಸಂಸಾರ ಚೆನ್ನಾಗಿರುತ್ತೆ, ಸಂತೋಷವಾಗಿಯೂ ಇರ್ತೀರ. ಹಂಗೆ ಇನ್ನೊಂದು ಬೇರೆ ಲೈಫಿಗೆ ನಿಮ್ ಲೈಫ್ ನ ಕಂಪೇರ್ ಮಾಡ್ಕೊಂಬಿಡಿ. ನಿಮ್ ಲೈಫ್ ಅಲ್ಲಿ ಇರೋ ಚಿಕ್ಕ ಚಿಕ್ಕ ಮೂಮೆಂಟ್ ನ ನೆನಪಿಸ್ಕೊಂಡು ಎಂಜಾಯ್ ಮಾಡಿ. ನಿನ್ನಿಂದಲೇ ಮನಸ್ಸಿಂದೂರಿನಾಗಿದೆ ಮುಂದಕ್ಕೆ ಬರಲ್ಲ ಅಲ್ಲ ನನ್ನ ಎದೆಯಲ್ಲಿ ಕೋಲಾಹಲ. ಗಾನ ಕಚೇರಿ ಕೇಳಕ್ ಚೆನ್ನಾಗಿತ್ತಲ್ವಾ, ಆದ್ರೆ ಲಿರಿಕ್ಸ್ ಮಾತ್ರ ಗೊತ್ತಿರ್ಲಿಲ್ಲ ಅಷ್ಟೇನೆ. ಗ್ಯಾಪಲ್ಲಿ ಸಾಹೇಬ್ರು ಮುದ್ದೆ ಕೂಡ ಮಾಡ್ಬಿಟ್ರು. ಇನ್ನೊಂದ್ ಕಡೆ ಸಾಂಬಾರ್ ಕೂಡ ರೆಡಿ ಇತ್ತು. ಮಧ್ಯೆ ನಾನು ಸಣ್ಣ ಪುಟ್ಟ ಹೆಲ್ಪ್ ಮಾಡಿದೆ ಅಷ್ಟೇನೆ. ಕಂಪ್ಲೀಟ್ ಕ್ರೆಡಿಟ್ಸ್ ಇವತ್ತಿನ ಊಟದ್ದು ನಮ್ಮ ಮನೆಯವ್ರಿಗೆನೆ. ಮುದ್ದೆ ಸಾಂಬಾರು ಎರಡು ಕೂಡ ಸೂಪರ್ ಕಾಂಬಿನೇಷನ್ ಅಲ್ಲಿ ಇತ್ತು. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ ಇವತ್ತಿನ ಡೇ ಅಂತೂ. ಹಾಗೆ ನಿಮ್ಮ ಹಸ್ಬೆಂಡು ನಿಮಗೆ ಮಾಡ್ಕೊಡೋ ಅಡುಗೆಲಿ ಯಾವ್ದು ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.